ರಾಮ ಮಂದಿರದ ಮಾದರಿಯಲ್ಲಿಯೇ ಸೀತಾ ಮಂದಿರವನ್ನು ನಿರ್ಮಿಸಲಿಕ್ಕೆ ಪ್ಲಾನ್ ಆಗಿದೆ. ಬಿಹಾರದಲ್ಲಿ ಸೀತಾ ಮಂದಿರದ ನಿರ್ಮಾಣಕ್ಕೆ ಬಿಜೆಪಿ ರೂಪುರೇಷೆಯನ್ನು ರೆಡಿ ಮಾಡಿದೆ. ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಯ ಬೆನ್ನಲ್ಲೇ ಸೀತಾ ಮಂದಿರ ನಿರ್ಮಾಣ ಆಗ್ತಾ ಇದೆ. ಸೀತಾ ಮಂದಿರ ನಿರ್ಮಾಣದ ಬಗ್ಗೆ ಖುದ್ದು ಗೃಹ ಸಚಿವ ಅಮಿತ್ ಶಾ ಅವರೇ ಹಿಂಟ್ ಕೊಟ್ಟಿದ್ದಾರೆ. ಈಗಾಗಲೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿತ್ತು, ಅದರ ಕ್ರೆಡಿಟ್ ಕೂಡ ಬಿಜೆಪಿಗೆ ಸಿಕ್ಕಿತ್ತು. ಈಗ ಸೀತಾ ಮಂದಿರ ತಲೆ ಎತ್ತುತ್ತಾ ಇದೆ, ಅದು ಕೂಡ ಬಿಹಾರದಲ್ಲಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ರಾಮ ಮಂದಿರದ ಮಾದರಿಯಲ್ಲಿಯೇ ಸೀತಾ ಮಂದಿರ ಏನಿದೆ ಲೆಕ್ಕಾಚಾರ, ಜೊತೆಗೆ ಬಿಹಾರದಲ್ಲೇ ಯಾಕೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ. ನೋಡಿ, ಎರಡು ಕಾರಣಗಳಿಗೆ ಈ ಒಂದು ವಿಷಯ ಈಗ ಮುನ್ನೆಲೆಗೆ ಬಂದಿರುವಂತದ್ದು. ಮುಖ್ಯವಾಗಿ ಈಗ ಬಿಹಾರ ವಿಧಾನಸಭೆ ಚುನಾವಣೆ ನಡೀಬೇಕಾಗಿರುವಂತದ್ದು. ಈ ವರ್ಷಾಂತದಲ್ಲಿ ಬಿಹಾರ ವಿಧಾನಸಭೆಗೆ ಚುನಾವಣೆ ಘೋಷಣೆ ಆಗುವಂತದ್ದಿದೆ. ಸೊ ಹೀಗಾಗಿ ಚುನಾವಣಾ ದೃಷ್ಟಿಯಿಂದಲೂ ಕೂಡ ಬಿಜೆಪಿ ಈ ನಿರ್ಧಾರವನ್ನ ತೆಗೆದುಕೊಂಡಿರುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಬಿಹಾರದಲ್ಲಿ ಸೀತಾ ಮಂದಿರ ಯಾಕೆ ಅನ್ನುವಂತ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸೀತಾಮಾತೆ ಬಿಹಾರದಲ್ಲಿ ಹುಟ್ಟಿದ್ರು, ಜನಿಸಿದ್ರು ಅನ್ನುವಂತಹ ನಂಬಿಕೆ ಕೂಡ ಇರುವಂತದ್ದು. ಎರಡು ನಂಬಿಕೆಗಳಿದೆ. ಒಂದು, ನೇಪಾಳದಲ್ಲಿ ಜನಿಸಿದ್ರು ಅನ್ನುವಂತ ಒಂದು ವಾದ ಇರುವಂತದ್ದು. ಮತ್ತೊಂದು ವಾದ, ಬಿಹಾರದ ಜನರು ನಂಬುವಂತದ್ದು ಸೀತಾಮಾತೆ ತಮ್ಮ ರಾಜ್ಯದವರು ಅನ್ನುವಂಥದ್ದನ್ನ ಅವರು ಕೂಡ ನಂಬ್ತಾರೆ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಆದ ರೀತಿಯಲ್ಲೇ ಬಿಹಾರದಲ್ಲಿ ಸೀತಾಮಾತೆಯ ಮಂದಿರವೂ ಕೂಡ ನಿರ್ಮಾಣ ಆಗ್ಬೇಕು, ಅವರು ಮನೆ ಮಗಳು ಅನ್ನುವ ನಿಟ್ಟಿನಲ್ಲಿ ಅಲ್ಲಿಯ ಜನರ ಅಭಿಪ್ರಾಯ ಇರುವಂತದ್ದು. ಹೀಗಾಗಿ ಬಿಜೆಪಿ ಕೂಡ ಈಗ ಲೆಕ್ಕಾಚಾರ ಹಾಕ್ತಾ ಇರುವಂತದ್ದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡದ ರೀತಿಯಲ್ಲೇ ಬಿಹಾರದಲ್ಲಿ ಸೀತೆ ಜನಿಸಿದಂತ ಊರಿನಲ್ಲಿ ಒಂದು ಬೃಹತ್ ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು, ಈ ಮೂಲಕ ಮಹಿಳಾ ಶಕ್ತಿಯನ್ನ ಕೂಡ ಪ್ರದರ್ಶನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಲೆಕ್ಕಾಚಾರ ಹಾಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಅಮಿತ್ ಶಾ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಮುಂದಿನ ಚುನಾವಣೆ ಹತ್ತರ ಸಂದರ್ಭದಲ್ಲಿ ಈ ಒಂದು ಮಂದಿರ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ಆರಂಭ ಆಗುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.